ಕಾನೂನು ತಂದು ಹಿಂದೂ ಪರವಾದಂಥ ಸಂಘಟನೆಗಳಿಗೆ ತೊಂದರೆ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ. ಇದು ಬರೀ ಹಿಂದೂ ಪರ ಸಂಘಟನೆ ಆಗಲ್ಲ, ಪ್ರಚಾರ ಮಾಡೋರ್ಗೂ ಆಗ್ತೈತೆ, ಎಲ್ಲ ಚಾನಲ್ಗಳಿಗೂ ಆಗ್ತೈತೆ, ಎಲ್ಲ ಪತ್ರಿಕೆಗಳಿಗೂ ಎಫೆಕ್ಟ್ ಆಗ್ತೈತೆ. ಯಾಕಂದ್ರೆ ಪ್ರಚಾರ ಆಗ್ತೈತಲ್ಲ, ಅವ್ರು ಹೇಳೋದು ನೀವು ಸ್ಟೇಟ್ಮೆಂಟ್ ಹಾಕಿದ್ರೆ ನಿಮ್ಮ ಮೇಲೂ ಕೇಸ್ ಆಗ್ತೈತೆ. ಇದು ಒಟ್ಟಿನಲ್ಲಿ ದಮನ ಮಾಡುವಂಥದ್ದು, ಮಾಧ್ಯಮವನ್ನ ದಮನ ಮಾಡುವಂಥದ್ದು. ಸರ್ಕಾರ ನಮ್ದೇ ಪರ್ಮನೆಂಟ್ ಆಗಿರಲ್ಲ, ಬಿಜೆಪಿ ಬಂದಾಗ್ಲೂ ಕೂಡ ಈ ಕಾನೂನು ಇರುತ್ತೆ. ಕರಾವಳಿ ಭಾಗದಲ್ಲಿ ಎಸ್ಪೆಷಲಿ ಕೋಮು ಸಂಘರ್ಷಗಳು ಹೆಚ್ಚಾಗ್ತಿದೆ, ಅನೇಕ ಯುವಕರ ಪ್ರಾಣವೇ ಹೋಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋ ಪ್ರಯತ್ನವಾಗಿ ನಾವು ತರ್ತಿದೀವಿ ಅಂತಾರೆ ಪರಮೇಶ್ವರ್ ಅವರು. ನೋಡಿ, ಕಡಿವಾಣ ಹಾಕೋದು ಹೆಂಗೆ ಅಂತಂದ್ರೆ, ಈಗ ಮೋದಿ ಇದ್ದಾರೆ, ಸಮರ್ಥ ಪ್ರಧಾನಮಂತ್ರಿಗಳು. ಇಡೀ ಪ್ರಪಂಚದಲ್ಲಿ ಇವತ್ತು ನೋಡಿ, ಮೊನ್ನೆ ರಷ್ಯಾದವರು ಬಂದಿದ್ರು, ಅಧ್ಯಕ್ಷರು ಬಂದಿದ್ರು, ಅಮೇರಿಕ ಎಲ್ಲ ರೆಸ್ಪೆಕ್ಟ್ ಕೊಡ್ತಾರೆ. ಪವರ್ ಆ ರೀತಿ ಶಕ್ತಿ ಇದ್ದರೆ ಎಲ್ಲ ಕಾನೂನುಗಳನ್ನು ಶಕ್ತಿಶಾಲಿಯಾಗಿ ನಡೀತಾರೆ. ನೀವೆಷ್ಟೇ ದೊಡ್ಡ ಕಾನೂನು ಮಾಡಿ ವೀಕ್ ಮುಖ್ಯಮಂತ್ರಿ ಇದ್ದರೆ ಏನು ಉಪಯೋಗ ಬರ್ತದೆ? ವೀಕ್ ಹೋಮ್ ಮಿನಿಸ್ಟರ್ ಇದ್ದರೆ ಈ ಕಾನೂನು ಏನು ಮಾಡಲ್ಲ. ನೀನು ಕಾನೂನು ಇರೋ ಕಾನೂನನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀಯ, ಎಷ್ಟು ಸಮರ್ಥವಾಗಿ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟೇ ಹೊರತು ನೀನು ಕಾನೂನು ಮಾಡಿ ಕಸದ ಬುಟ್ಟಿಗೆ ವೀಕ್ ಹೋಮ್ ಮಿನಿಸ್ಟರ್ ಅವ್ರು ಹೇಳಿದಾರಲ್ಲ. ನೀವೇ ಮಾಧ್ಯಮದಲ್ಲೇ ದಿನನಿತ್ಯ ಆಗ್ತಾ ಇದ್ದೀರಲ್ಲ, ಪ್ರತಿಯೊಂದಕ್ಕೂ ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ವರದಿ ತರಿಸ್ಕೊಂತೀನಿ. ಇದು ನಿಮ್ಮ ಎಲ್ಲಾ ಚಾನಲ್ ಕುರ್ಚಿ ಕಾಳಗದ ನಡುವೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ ಅಂತೆ ಸರ್. ಸತ್ಯಾನ ಸುಳ್ಳ, ನೀವು ವಿರೋಧ ಪಕ್ಷದವರಾಗಿರೋದ್ರಿಂದ ನಿಮ್ ಕಿವಿಗೂ ಬಿದ್ದಿರಬಹುದು. ನಿಮ್ಮ ಬಿಜೆಪಿ ಪಕ್ಷವನ್ನ ಬಹಳ ಇಷ್ಟಪಡುವ ಒಬ್ಬ ಮಂತ್ರಿ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಅಂತ ಹೇಳಿ. ಅವರು ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಪ್ರಬಲ ಖಾತೆಗೆ ಹೋಗ್ತಾರಂತೆ, DCM ಕೂಡ ಆಗೋ ಸಾಧ್ಯತೆ ಇದೆಯಂತೆ. ಇಲ್ಲ ಹೋಮ್ ಮಿನಿಸ್ಟರ್ ಮಾಡಿದ್ರು ಮಾಡ್ಬೋದು, ಆಗ ಸ್ಟ್ರಾಂಗ್ ಆಗ್ತಾರೇನು? ಹೋಮ್ ಮಿನಿಸ್ಟ್ರಿ ಸ್ಟ್ರಾಂಗ್ ಆಗುತ್ತೇನು? ಅವರು ಮಾತಾಡ್ತಾ ಇರೋ ಮಾತುಗಳು ಇವೆಲ್ಲ ನೋಡಿದ್ರೆ, ಅವ್ರ ತಂದೆಯವರು ಇದಾರಲ್ಲ, ಅವರು ನನಗೆ ಕುರ್ಚಿ ಮಿಸ್ ಆಗಿದೆ, ನಾನು ಮುಖ್ಯಮಂತ್ರಿ ಆಗಬೇಕಾಯ್ತು, SM ಕೃಷ್ಣರಾವ್ ಅವ್ರು ನಾನಾಗಬೇಕಾಯಿತು, ನನಗೆ ಕೂಲಿಗೆ ಸರಿಯಾದಂಥ ಬೆಲೆ ಕೊಟ್ಟಿಲ್ಲ ಅಂಥೇಳಿ ಅವ್ರದ್ದಾಗಿದೆ. ಅದನ್ನು ಅವರ ಮಗನ ಮುಖಾಂತರ ತೀರ್ಸ್ಕೊಬೋದು. ಈಗ ಧೃತರಾಷ್ಟ್ರ ದುರ್ಯೋಧನ ಮುಖಾಂತರ ತೀರ್ಸ್ಕೊಂಡ ಅಧಿಕಾರದ ಇದನ್ನು, ಹಂಗೆ ಇವರು ತೀರ್ಸ್ಕೊಬೋದು. ಇವರು ಆ ಪವರ್ನ ಮಗನಿಗೆ ಸಿಗಲಿ ಅಂತ 100% ಡೌಟ್ ಇಟ್ಕೊಂಬೇಡಿ. ಇವಾಗ ನೀವೇನು ಹೇಳ್ತಾ ಇದ್ದೀರಲ್ಲ, 100ಕ್ಕೆ 100 ಸತ್ಯವಾದಂಥ ಮಾತು. ಜನಗಳಲ್ಲಿ ಆಗಲೇ ಬಂದ್ಬಿಟ್ಟಿದೆ ಮಾತು. ಜನಗಳ ಪರವಾಗಿ ನೀವು ಹೇಳಿದ್ದೀರಾ, ನಾನು ನಿಮ್ಮ ಪರವಾಗಿ ಹೇಳ್ತೀನಿ, ಇದು ಸತ್ಯ ಆಗಿ ಆಗ್ತದೆ. ಬಟ್ ಅವ್ರು IT-BT ಸಚಿವರಾಗಿದ್ದಾಗೇನೆ RSS ಬ್ಯಾನ್ ಮಾಡ್ಲಿಕ್ಕೆ ಹೊರಟ್ರು. ಇನ್ನು ಹೋಮ್ ಮಿನಿಸ್ಟರ್ DCM ಆಗ್ಬಿಟ್ರೆ ಏನ್ ಕತೆ ಅಂತ ಬಿಜೆಪಿಗೆ ಆತಂಕ ಇಲ್ವಾ ಇದ್ರ ಬಗ್ಗೆ? ಅವ್ರದ್ದು ಅರ್ಧ ಆಯ್ಸೆ ಮುಗ್ದೋಗ್ಬಿಟ್ಟಿದೆ, ಇರೋದೇ 2 ವರ್ಷ. ಏನು ಮಾಡ್ತಾರೆ ನೋಡ್ತೀವಿ ನಾವು. ಏನು ಮಾಡಕ್ಕೆ 2 ವರ್ಷದಲ್ಲಿ ಏನು ಮಾಡೋಕ್ಕಾಗಲ್ಲ. ಔಟ್ ಗೋಯಿಂಗ್ ಇನ್ನು ಸನ್ಮಾನಗಳು ಇನ್ನೊಂದು 6 ತಿಂಗಳಾಗ್ಬಿಟ್ರೆ ಇನ್ಮೇಲೆ ಸನ್ಮಾನಗಳು ಎಲ್ಲ ಮಂತ್ರಿಗಳಿಗೂ ಮುಖ್ಯ ಸನ್ಮಾನಗಳು ಮಾಡಿಸ್ಕೊಬೇಕೆ ಹೊರತು ಯಾರು ಯಾವ ಅಧಿಕಾರಿನೂ ಇವ್ರು ಮಾತೇ ಕೇಳಲ್ಲ. IAS ಅವರು IPS ಅವರು ಭಾಳ ಹುಷಾರವರು. ಅವ್ರು ಇನ್ನು 1 ವರ್ಷ ಇದ್ದಂಗೆ ಶುರು ಹಚ್ಕೊಂತಾರೆ. ಪೆನ್ನು ಪೆನ್ಸಿಲ್ ಎಲ್ಲ ಕ್ಯಾಪ್ಗಳು ಹಾಕೊಂಡು ಇಟ್ಕೊಂಡ್ಬಿಟ್ಟು ಜೋಬಾಗಿ ಇಟ್ಕೊಂಡ್ಬಿಡ್ತಾರೆ ಅವ್ರು ಅಸಾಧ್ಯರವರು. ವಿರೋಧ ಪಕ್ಷವಾಗಿ ಮೂಡ ಹಗರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರಿ, ಸಕ್ಸಸ್ ಆದ್ರಿ. ವಾಲ್ಮೀಕಿ ಹಗರಣವನ್ನು ಕೂಡ ಮಾಡಿದ್ರಿ, ಅದು ಕೂಡ ಸಕ್ಸಸ್ ಆದ್ರಿ. ನಾಗೇಂದ್ರ ಅವರ ರಾಜೀನಾಮೆ ಕೂಡ ಪಡೆದ್ರಿ, ಅದು ಕೂಡ ಆಯಿತು. ಆದರೆ ಅವೆರಡೂ ಹೋರಾಟಗಳ ನಂತರ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷ ಸೈಲೆಂಟ್ ಆಗಿದೆ ಅಂತ, ಅಗ್ರೆಸಿವ್ ಆದಂಥ ಹೋರಾಟಗಳು ಆಗ್ತಾ ಇಲ್ಲ ಇತ್ತೀಚೆಗೆ. ಒಂದು ಕಡೆಗೆ ನಿಮ್ಮಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಕಿತ್ತಾಟದಿಂದಾಗಿ ಒಂದಷ್ಟು ಅಂತರ ಆಯಿತು. ಸೊ ಅದು ಎಲ್ಲೋ ಒಂದು ಕಡೆಗೆ ಹೋರಾಟದ ಮೇಲೆ ಪರಿಣಾಮ ಬೀರ್ತು. ಬಿಜೆಪಿ ಸೈಲೆಂಟ್ ಆಯಿತು, ವಿರೋಧ ಪಕ್ಷ ಸೈಲೆಂಟ್ ಆಯಿತು ಅಂತಕ್ಕಂಥ ಒಂದಷ್ಟು ಆರೋಪಗಳು. ಎಲ್ಲಿ ಸೈಲೆಂಟ್ ಆಗಿದ್ದೀರಿ? ಈ ಫ್ಲಡ್ ಆದಾಗ ಹೋರಾಟಗಳು ಮಾಡ್ತಾ ಇದ್ದೀರಿ, ಪ್ರತಿಭಟನೆಗಳು ಮಾಡ್ತಾ ಇದ್ದೀರಿ. ನನಗೆ ತಿಳಿದ ಬಂಗೆ ನಾನು ಸುಮಾರು 45 ವರ್ಷದಿಂದ ಪಾರ್ಟಿಯಲ್ಲಿ ಒಂದೇ ಪಾರ್ಟಿಯಲ್ಲಿ ಇದ್ದೀನಿ, ಯಾವ ಪಾರ್ಟಿಗೂ ಇಲ್ಲ. ಇಷ್ಟು ಹೋರಾಟ ಮಾಡಿದ್ದಂಥ ಅವಧಿ ವರ್ಷ ಯಾವತ್ತೂ ಇಲ್ಲ. ಅಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ಆಗ್ತತೆ. ಏನು ವರ್ಷ ಪೂರ್ತಿ ಒಂದೇ ಥರ ಹೋರಾಟಗಳು ಮಾಡೋಕ್ಕಾಗಲ್ಲ, ವಿಷಯಾಧಾರಿತ ಹೋರಾಟಗಳು ಮಾಡ್ಬೇಕು. ಸುಮ್ಮನೆ ಹೋರಾಟ ಮಾಡಿದ್ರೆ ವಿರೋಧ ನಿಮ್ಮ ಪಕ್ಷದಿಂದನೇ ಹೊರಹಾಕಲ್ಪಟ್ಟ ಕೆಲವರು, ನಿಮ್ಮ ಪಕ್ಷದಲ್ಲಿ ಇತ್ಕೊಂಡೇನೆ ರೆಬೆಲ್ ಆಗಿರೋ ಕೆಲವರು ಕಾಂಪ್ರಮೈಸ್ಡ್ ಆಗ್ಬಿಟ್ಟಿದ್ದಾರೆ ನಮ್ಮ ಪಕ್ಷದ ನಾಯಕರು ಅಂತ ಹೇಳ್ತಿದ್ದಾರೆ. ವಿಜಯೇಂದ್ರ ಅವರು ಕಾಂಪ್ರಮೈಸ್ಡ್, R ಅಶೋಕ್ ಅವರು ಕಾಂಪ್ರಮೈಸ್ಡ್. ಹಾಗಾಗೇನೆ ಸಿದ್ದರಾಮಯ್ಯ DKಶಿ ಅವರ ವಿರುದ್ಧ ಮಾತನಾಡೋದಿಲ್ಲ ಅನ್ನೋ ಆರೋಪ ಇದೆ ಸರ್. ನೋಡಿ, ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತೆ. ನಾನು ಅದಕ್ಕೆ ಉತ್ತರವನ್ನು ಕೊಡಕ್ಕೆ ಹೋಗಲ್ಲ. ಇದೆಲ್ಲ ಕಾಲವನ್ನೇ ಉತ್ತರ ಕೊಡುತ್ತೆ. ನಾನು ಹೇಳ್ದಲ್ಲ, ಯಾರನ್ನೂ ಬಿಡಕ್ಕೆ ಸಾಧ್ಯನೇ ಇಲ್ಲ. ಈಗ ನಿಮ್ಮ ಬಗ್ಗೆನೇ ಇರ್ಬೋದು, ಇನ್ನೊಬ್ಬರು ಎಲ್ಲರ ಬಗ್ಗೆ ಟೀಕೆ ಇದ್ದಾರೆ. ಟೀಕೆ ಮಾಡದೇ ಇರೋಂಥ ವ್ಯಕ್ತಿ ಯಾರು ಈ ಪ್ರಪಂಚದಲ್ಲಿ ಇರೋನ್ ಒಬ್ಬರು ತೋರಿಸಿ. ಯಾರು ವಿರೋಧಿಗಳು ಹೇಳಿದ್ರೆ ಓಕೆ ಸರ್, ನಮ್ಮವರೇ ಹೇಳ್ಬಿಟ್ರೆ ನಿಮ್ಮ ಪಕ್ಷದಲ್ಲಿ ನಿಮ್ಮ ಪಕ್ಷದವರೇ ಮಾತಾಡ್ತಾರೆ. 100% ಈ ಅಧಿವೇಶನದಲ್ಲಿ ನಾನು ಹೇಳ್ದಲ್ಲ, ವಿಶೇಷ ಅಧಿವೇಶನ ಇದು. ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತೀರಿ, ರೈತರಿಗೆ ಆಗ್ತಾ ಇರೋ ಸಂಕಷ್ಟದ ಬಗ್ಗೆ ಹೋರಾಟಗಳನ್ನು ನಾವು ಮಾಡ್ತೀರಿ ಅಧಿವೇಶನದಲ್ಲಿ.
ಮಾತು ಹೆಚ್ಚು ಅವಕಾಶದ ಕಾನೂನು ತಂದು ಹಿಂದೂ ಪರವಾದಂಥ ಸಂಘಟನೆಗಳಿಗೆ ತೊಂದರೆ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ. ಇದು ಬರೀ ಹಿಂದೂ ಪರ ಸಂಘಟನೆ ಆಗಲ್ಲ, ಪ್ರಚಾರ ಮಾಡೋರ್ಗೂ ಆಗ್ತೈತೆ, ಎಲ್ಲ ಚಾನಲ್ಗಳಿಗೂ ಆಗ್ತೈತೆ, ಎಲ್ಲ ಪತ್ರಿಕೆಗಳಿಗೂ ಎಫೆಕ್ಟ್ ಆಗ್ತೈತೆ. ಯಾಕಂದ್ರೆ ಪ್ರಚಾರ ಆಗ್ತೈತಲ್ಲ, ಅವ್ರು ಹೇಳೋದು ನೀವು ಸ್ಟೇಟ್ಮೆಂಟ್ ಹಾಕಿದ್ರೆ ನಿಮ್ಮ ಮೇಲೂ ಕೇಸ್ ಆಗ್ತೈತೆ. ಇದು ಒಟ್ಟಿನಲ್ಲಿ ದಮನ ಮಾಡುವಂಥದ್ದು, ಮಾಧ್ಯಮವನ್ನ ದಮನ ಮಾಡುವಂಥದ್ದು. ಬಟ್ ಸರ್ಕಾರ ನಮ್ದೇ ಪರ್ಮನೆಂಟ್ ಆಗಿರಲ್ಲ. ಬಿಜೆಪಿ ಬಂದಾಗ್ಲೂ ಕೂಡ ಈ ಕಾನೂನು ಇರುತ್ತೆ. ಕರಾವಳಿ ಭಾಗದಲ್ಲಿ ಎಸ್ಪೆಷಲಿ ಕೋಮು ಸಂಘರ್ಷಗಳು ಹೆಚ್ಚಾಗ್ತಿದೆ, ಅನೇಕ ಯುವಕರ ಪ್ರಾಣವೇ ಹೋಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋ ಪ್ರಯತ್ನವಾಗಿ ನಾವು ತರ್ತಿದೀವಿ ಅಂತಾರೆ ಪರಮೇಶ್ವರ್ ಅವರು. ನೋಡಿ, ಕಡಿವಾಣ ಹಾಕೋದು ಹೆಂಗೆ ಅಂತಂದರೆ, ಈಗ ಮೋದಿ ಇದ್ದಾರೆ, ಸಮರ್ಥ ಪ್ರಧಾನಮಂತ್ರಿಗಳು. ಇಡೀ ಪ್ರಪಂಚದಲ್ಲಿ ಇವತ್ತು ನೋಡಿ, ಮೊನ್ನೆ ರಷ್ಯಾದವರು ಬಂದಿದ್ದರು, ಅಧ್ಯಕ್ಷರು ಬಂದಿದ್ದರು, ಅಮೇರಿಕ ಎಲ್ಲ ರೆಸ್ಪೆಕ್ಟ್ ಕೊಡ್ತಾರೆ. ಪವರ್ ಆ ರೀತಿ ಶಕ್ತಿ ಇದ್ದರೆ ಎಲ್ಲ ಕಾನೂನುಗಳೂ ಶಕ್ತಿಶಾಲಿಯಾಗಿ ನಡೀತಾರೆ. ನೀವೆಷ್ಟೇ ದೊಡ್ಡ ಕಾನೂನು ಮಾಡಿ ವೀಕ್ ಮುಖ್ಯಮಂತ್ರಿ ಇದ್ದರೆ ಏನು ಉಪಯೋಗ ಬರ್ತದೆ? ವೀಕ್ ಹೋಮ್ ಮಿನಿಸ್ಟರ್ ಇದ್ದರೆ ಈ ಕಾನೂನು ಏನು ಮಾಡಲ್ಲ. ನೀನು ಕಾನೂನು ಇರೋ ಕಾನೂನನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀಯ, ಎಷ್ಟು ಸಮರ್ಥವಾಗಿ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟೇ ಹೊರತು ನೀನು ಕಾನೂನು ಮಾಡಿ ಕಸದ ಬುಟ್ಟಿಗೆ ಪರಮೇಶ್ವರ್ ಅವರು ಹಾಗಾದ್ರೆ ವೀಕ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರು ಹೇಳಿದಾರಲ್ಲ, ನೀವೇ ಮಾಧ್ಯಮದಲ್ಲೇ ದಿನನಿತ್ಯ ಆಗ್ತಾ ಇದ್ದೀರಲ್ಲ, ಪ್ರತಿಯೊಂದಕ್ಕೂ ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ವರದಿ ತರಿಸ್ಕೊಂತೀನಿ. ಇದು ನಿಮ್ಮ ಎಲ್ಲಾ ಚಾನಲ್ ಬಟ್ ಈ ಕುರ್ಚಿ ಕಾಳಗದ ನಡುವೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆಯಂತೆ ಸರ್. ಸತ್ಯಾನ ಸುಳ್ಳ, ನೀವು ವಿರೋಧ ಪಕ್ಷದವರಾಗಿರೋದ್ರಿಂದ ನಿಮ್ ಕಿವಿಗೂ ಬಿದ್ದಿರಬಹುದು. ನಿಮ್ಮ ಬಿಜೆಪಿ ಪಕ್ಷವನ್ನ ಬಹಳ ಇಷ್ಟಪಡುವ ಒಬ್ಬ ಮಂತ್ರಿ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಅಂತ ಹೇಳಿ. ಅವರು ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಪ್ರಬಲ ಖಾತೆಗೆ ಹೋಗ್ತಾರಂತೆ, DCM ಕೂಡ ಆಗೋ ಸಾಧ್ಯತೆ ಇದೆಯಂತೆ. ಇಲ್ಲ ಹೋಮ್ ಮಿನಿಸ್ಟರ್ ಮಾಡಿದ್ರು ಮಾಡ್ಬೋದು, ಆಗ ಸ್ಟ್ರಾಂಗ್ ಆಗ್ತಾರೇನು? ಹೋಮ್ ಮಿನಿಸ್ಟ್ರಿ ಸ್ಟ್ರಾಂಗ್ ಆಗುತ್ತೇನು? ಅವರು ಮಾತಾಡ್ತಾ ಇರೋ ಮಾತುಗಳು ಇವೆಲ್ಲ ನೋಡಿದ್ರೆ, ಅವ್ರ ತಂದೆಯವರು ಇದಾರಲ್ಲ, ಅವರು ನನಗೆ ಕುರ್ಚಿ ಮಿಸ್ ಆಗಿದೆ, ನಾನು ಮುಖ್ಯಮಂತ್ರಿ ಆಗಬೇಕಾಯ್ತು, SM ಕೃಷ್ಣಾರಾವ್ ನಾನಾಗಬೇಕಾಯಿತು, ನನಗೆ ಕೂಲಿಗೆ ಸರಿಯಾದಂಥ ಬೆಲೆ ಕೊಟ್ಟಿಲ್ಲ ಅಂಥೇಳಿ ಅವ್ರದ್ದಾಗಿದೆ. ಅದನ್ನು ಅವರ ಮಗನ ಮುಖಾಂತರ ತೀರ್ಸ್ಕೊಬೋದು. ಈಗ ಧೃತರಾಷ್ಟ್ರ ದುರ್ಯೋಧನ ಮುಖಾಂತರ ತೀರ್ಸ್ಕೊಂಡ ಅಧಿಕಾರದ ಇದನ್ನು, ಹಂಗೆ ಇವರು ತೀರ್ಸ್ಕೊಬೋದು. ಇವರು ಆ ಪವರ್ನ ಮಗನಿಗೆ ಸಿಗಲಿ ಅಂತ 100% ಡೌಟ್ ಇಟ್ಕೊಂಬೇಡಿ. ಇವಾಗ ನೀವೇನು ಹೇಳ್ತಾ ಇದ್ದೀರಲ್ಲ, 100ಕ್ಕೆ 100 ಸತ್ಯವಾದಂಥ ಮಾತು. ಜನಗಳಲ್ಲಿ ಆಗಲೇ ಬಂದ್ಬಿಟ್ಟಿದೆ ಮಾತು. ಜನಗಳ ಪರವಾಗಿ ನೀವು ಹೇಳಿದ್ದೀರಾ, ನಾನು ನಿಮ್ಮ ಪರವಾಗಿ ಹೇಳ್ತೀನಿ, ಇದು ಸತ್ಯ ಆಗಿ ಆಗ್ತದೆ. ಬಟ್ ಅವ್ರು IT-BT ಸಚಿವರಾಗಿದ್ದಾಗೇನೆ RSS ಬ್ಯಾನ್ ಮಾಡ್ಲಿಕ್ಕೆ ಹೊರಟ್ರು. ಇನ್ನು ಹೋಮ್ ಮಿನಿಸ್ಟರ್ DCM ಆಗ್ಬಿಟ್ರೆ ಏನ್ ಕತೆ ಅಂತ ಬಿಜೆಪಿಗೆ ಆತಂಕ ಇಲ್ವಾ ಇದ್ರ ಬಗ್ಗೆ? ಅವ್ರದ್ದು ಅರ್ಧ ಆಯ್ಸೆ ಮುಗ್ದೋಗ್ಬಿಟ್ಟಿದೆ, ಇರೋದೇ 2 ವರ್ಷ. ಏನು ಮಾಡ್ತಾರೆ ನೋಡ್ತೀವಿ ನಾವು. ಏನು ಮಾಡಕ್ಕೆ 2 ವರ್ಷದಲ್ಲಿ ಏನು ಮಾಡೋಕ್ಕಾಗಲ್ಲ. ಔಟ್ ಗೋಯಿಂಗ್ ಇನ್ನು ಸನ್ಮಾನಗಳು ಇನ್ನೊಂದು 6 ತಿಂಗಳಾಗ್ಬಿಟ್ರೆ ಇನ್ಮೇಲೆ ಸನ್ಮಾನಗಳು ಎಲ್ಲ ಮಂತ್ರಿಗಳಿಗೂ ಮುಖ್ಯ ಸನ್ಮಾನಗಳು ಮಾಡಿಸ್ಕೊಬೇಕೆ ಹೊರತು ಯಾರು ಯಾವ ಅಧಿಕಾರಿನೂ ಇವ್ರು ಮಾತೇ ಕೇಳಲ್ಲ. IAS ಅವರು IPS ಅವರು ಭಾಳ ಹುಷಾರವರು. ಅವ್ರು ಇನ್ನು 1 ವರ್ಷ ಇದ್ದಂಗೆ ಶುರು ಹಚ್ಕೊಂತಾರೆ, ಪೆನ್ನು ಪೆನ್ಸಿಲ್ ಎಲ್ಲ ಕ್ಯಾಪ್ಗಳು ಹಾಕೊಂಡು ಇಟ್ಕೊಂಡ್ಬಿಟ್ಟು ಜೋಬಾಗಿ ಇಟ್ಕೊಂಡ್ಬಿಡ್ತಾರೆ ಅವ್ರು ಅಸಾಧ್ಯರವ್ರು. ವಿರೋಧ ಪಕ್ಷವಾಗಿ ಮೂಡ ಹಗರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರಿ, ಸಕ್ಸಸ್ ಆದ್ರಿ. ವಾಲ್ಮೀಕಿ ಹಗರಣವನ್ನು ಕೂಡ ಮಾಡಿದ್ರಿ, ಅದು ಕೂಡ ಸಕ್ಸಸ್ ಆದ್ರಿ. ನಾಗೇಂದ್ರ ಅವರ ರಾಜೀನಾಮೆ ಕೂಡ ಪಡೆದ್ರಿ, ಅದು ಕೂಡ ಆಯಿತು. ಆದರೆ ಅವೆರಡೂ ಹೋರಾಟಗಳ ನಂತರ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷ ಸೈಲೆಂಟ್ ಆಗಿದೆ ಅಂತ, ಅಗ್ರೆಸಿವ್ ಆದಂಥ ಹೋರಾಟಗಳು ಆಗ್ತಾ ಇಲ್ಲ ಇತ್ತೀಚೆಗೆ. ಒಂದು ಕಡೆಗೆ ನಿಮ್ಮಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಕಿತ್ತಾಟದಿಂದಾಗಿ ಒಂದಷ್ಟು ಅಂತರ ಆಯಿತು. ಸೊ ಅದು ಎಲ್ಲೋ ಒಂದು ಕಡೆಗೆ ಹೋರಾಟದ ಮೇಲೆ ಪರಿಣಾಮ ಬೀರ್ತು. BJP ಸೈಲೆಂಟ್ ಆಯಿತು, ವಿರೋಧ ಪಕ್ಷ ಸೈಲೆಂಟ್ ಆಯಿತು ಅಂತಕ್ಕಂಥ ಒಂದಷ್ಟು ಆರೋಪಗಳು. ಎಲ್ಲಿ ಸೈಲೆಂಟ್ ಆಗಿದ್ದೀರಿ? ಈ ಫ್ಲಡ್ ಆದಾಗ ಹೋರಾಟಗಳು ಮಾಡ್ತಾ ಇದ್ದೀರಿ, ಪ್ರತಿಭಟನೆಗಳು ಮಾಡ್ತಾ ಇದ್ದೀರಿ. ನನಗೆ ತಿಳಿದ ಬಂಗೆ ನಾನು ಸುಮಾರು 45 ವರ್ಷದಿಂದ ಪಾರ್ಟಿಯಲ್ಲಿ ಒಂದೇ ಪಾರ್ಟಿಯಲ್ಲಿ ಇದ್ದೀನಿ, ಯಾವ ಪಾರ್ಟಿಗೂ ಇಲ್ಲ. ಇಷ್ಟು ಹೋರಾಟ ಮಾಡಿದ್ದಂಥ ಅವಧಿ ವರ್ಷ ಯಾವತ್ತೂ ಇಲ್ಲ. ಅಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ಆಗ್ತತೆ. ಏನು ವರ್ಷ ಪೂರ್ತಿ ಒಂದೇ ಥರ ಹೋರಾಟಗಳು ಮಾಡೋಕ್ಕಾಗಲ್ಲ, ವಿಷಯಾಧಾರಿತ ಹೋರಾಟಗಳು ಮಾಡಬೇಕು. ಸುಮ್ಮನೆ ಹೋರಾಟ ಮಾಡಿದ್ರೆ ವಿರೋಧ ನಿಮ್ಮ ಪಕ್ಷದಿಂದನೇ ಹೊರಹಾಕಲ್ಪಟ್ಟ ಕೆಲವರು, ನಿಮ್ಮ ಪಕ್ಷದಲ್ಲಿ ಇತ್ಕೊಂಡೇನೆ ರೆಬೆಲ್ ಆಗಿರೋ ಕೆಲವರು ಕಾಂಪ್ರಮೈಸ್ಡ್ ಆಗ್ಬಿಟ್ಟಿದ್ದಾರೆ ನಮ್ಮ ಪಕ್ಷದ ನಾಯಕರು ಅಂತ ಹೇಳ್ತಿದ್ದಾರೆ. ವಿಜಯೇಂದ್ರ ಅವರು ಕಾಂಪ್ರಮೈಸ್ಡ್, R ಅಶೋಕ್ ಅವರು ಕಾಂಪ್ರಮೈಸ್ಡ್. ಹಾಗಾಗೇನೆ ಸಿದ್ದರಾಮಯ್ಯ DKಶಿ ಅವರ ವಿರುದ್ಧ ಮಾತನಾಡೋದಿಲ್ಲ ಅನ್ನೋ ಆರೋಪ ಇದೆ ಸರ್. ನೋಡಿ, ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತೆ. ನಾನು ಅದಕ್ಕೆ ಉತ್ತರವನ್ನು ಕೊಡಕ್ಕೆ ಹೋಗಲ್ಲ. ಇದೆಲ್ಲ ಕಾಲವನ್ನೇ ಉತ್ತರ ಕೊಡುತ್ತೆ. ನಾನು ಹೇಳ್ದಲ್ಲ, ಯಾರನ್ನೂ ಬಿಡಕ್ಕೆ ಸಾಧ್ಯನೇ ಇಲ್ಲ. ಈಗ ನಿಮ್ಮ ಬಗ್ಗೆನೇ ಇರ್ಬೋದು, ಇನ್ನೊಬ್ಬರು ಎಲ್ಲರ ಬಗ್ಗೆ ಟೀಕೆ ಇದ್ದಾರೆ. ಟೀಕೆ ಮಾಡದೇ ಇರೋಂಥ ವ್ಯಕ್ತಿ ಯಾರು ಈ ಪ್ರಪಂಚದಲ್ಲಿ ಇರೋನ್ ಒಬ್ಬರು ತೋರಿಸಿ. ಯಾರು ವಿರೋಧಿಗಳು ಹೇಳಿದ್ರೆ ಓಕೆ ಸರ್, ನಮ್ಮವರೇ ಹೇಳ್ಬಿಟ್ರೆ ನಿಮ್ಮ ಪಕ್ಷದಲ್ಲಿ ನಿಮ್ಮ ಪಕ್ಷದವರೇ ಮಾತಾಡ್ತಾರೆ. ಈ ಬಾರಿ ಅಧಿವೇಶನದ ಮೂಲಕ ಉತ್ತರ ಕೊಡ್ತಾರೆ 100%. ಈ ಅಧಿವೇಶನದಲ್ಲಿ ನಾನು ಹೇಳ್ದಲ್ಲ, ವಿಶೇಷ ಅಧಿವೇಶನ ಇದು. ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತೀರಿ, ರೈತರಿಗೆ ಆಗ್ತಾ ಇರೋ ಸಂಕಷ್ಟದ ಬಗ್ಗೆ ಹೋರಾಟಗಳನ್ನು ನಾವು ಮಾಡ್ತೀರಿ ಅಧಿವೇಶನದಲ್ಲಿ.
ಮಾತು ಹೆಚ್ಚು